ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ರಾಮಚಾರಿ ಸೀರಿಯಲ್ನ ನೋಡ್ಕೊಂಬಲ್ಲ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಚಾರುಗೆ ವಿವೇಕ್ ಹರ್ಟ್ ಮಾಡಿರ್ತಾನೆ. ಹಾಗಾಗಿ ಇವ್ನು ನನಗೆ ತುಂಬ ಹರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ. ಆಗ ಇಲ್ಲ ನನಗಿಷ್ಟ ಇಲ್ಲ, ಈ ಮದುವೆ ಬೇಡ ಅಂತ ಹೇಳ್ತಾರೆ. ಪ್ಲೀಸ್ 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 ಕೈ ಮುಗಿದು ಕೇಳ್ಕೊತೀನಿ, ಪ್ಲೀಸ್ ಕಿಟಿ ಹೇಳು ಕಿಟಿ ಅಂತ ಹೇಳ್ತಿರ್ತಾರೆ. ದಯವಿಟ್ಟು ನನ್ನ ಕೈ ಮುಗಿದು ಬೇಕಾದ್ರೆ ಕಾಲೇ ಬೇಕಾದ್ರೆ ಬಿದ್ದುಬಿಡ್ತೀನಿ ಅಂತ ಹೇಳ್ತಿರ್ತಾರೆ. ಅಯ್ಯೋ ಬೇಡ, ಈ ಥರ ಎಲ್ಲ ಮಾಡಿಬಿಡಿ, ಈ ಥರ ಕೈಯೆಲ್ಲ ಮುಗಿಬಿಡಿ, ನನಗೆ ಆಗಲ್ಲ, ಇಷ್ಟ ಆಗಲ್ಲ ಅಂತ ಹೇಳ್ತಿರ್ತಾರೆ. ಆಯಿತು, ನಾನು ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ದೀನಿ, ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದನ್ನು ನವದೀಪ್ ಕೇಳ್ಕೊತಾನೆ. ಹಬ್ಬ ಮದುವೆಗಿಂತ ಮುಂಚೆ ಇಬ್ಬರು ಕೂಡ ಅರ್ಥ ಮಾಡ್ಕೊಂಡ್ರಲ್ಲ ನಿಮ್ಮ ಪ್ರೀತಿನ, ಅಷ್ಟೇ ಸಾಕು, ಇನ್ನು ನಮ್ಮ ಲೈನ್ ದಾರಿ ಕ್ಲಿಯರ್ ಆಯಿತು ಅಂತ ಅನ್ಕೋತಿರ್ತಾರೆ ನವದೀಪು. ಹೌದು, ನಾನು ಕನಕಪುರ ಸೈಡ್ಗೆ ಹೋಗ್ಬಿಟ್ಟು ಬರ್ತೀನಿ, ಹುಷಾರು, ಎಂಜಾಯ್ ದ ಡೇ, ಬಾ ತರುಣು ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ನವದೀಪು ಹೋಗ್ತಾನೆ. ಇನ್ನೊಂದು ಕಡೆ ರುಕ್ಕು ಮತ್ತು ಮುರಾರಿ ಇಬ್ರದ್ದು ಬೇಡಪ್ಪ ಸೀನು ಅಂತ ನಿಜವಾಗ್ಲೂ ತುಂಬ ತಮಾಷೆಯಾಗಿದೆ. ರುಕ್ಕು ದೆವ್ವ ಫೋನ್ ಇನ್ನೂ ಮಾಡಲೇ ಇಲ್ವಲ್ಲ ಅಂತ ಕಾಯ್ತಿರ್ತಾನೆ. ಆಗ ಮುರಾರಿ, ಏನು ಕಾಲ ಮೇಲೆ ಕಾಲ ಹಾಕೊಂಡು ಆರಾಮಾಗಿ ಕೂತಿದ್ದೀಯಾ, ನಿನಗೆ ಮಾಡ್ತೀನಿ ತಡಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತೇನೆ. ದೆವ್ವ ಇನ್ನೂ ಫೋನ್ ಮಾಡಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಫೋನ್ ಬಂತು ಅಂತ ಹೇಳ್ತಾರೆ. ಇನ್ನು ದೆವ್ವ ಫೋನ್ ಮಾಡ್ತಾ ಮಾತಾಡು ಅಂತ ಕೇಳ್ತಿರ್ತಾನೆ. ಹಾಂ ಹೇಳಿ ಅಂತ ಹೇಳ್ತಾರೆ. ಇವತ್ತಿನ ಟಾನ್ಸ್ಗೂ ಈಗ ಮಾಡಬೇಕಂತೆ, ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ಅಂತ ಹೇಳ್ತಾರೆ. ಹೌದಾ, ಒಂಟಿ ಕಾಲಲ್ಲಿ ಇರುವೆಗೂಡಿನ ಮೇಲೆ ನಿಂತ್ಕೋಬೇಕಂತ ಹೇಳ್ತಾರೆ. ಏನು ಇರುವೆಗೂಡಿನ ಮೇಲೆ ನಿಂತ್ಕೋಬೇಕಾದು ಒಂಟಿ ಕಾಲಲ್ಲಿ? ಅಯ್ಯೋ ರಾಮ, ಇಲ್ಲಿ ಒಂದ್ಸಲ ತೋರಿಸು ಅಂತ ಹೇಳ್ತಾನೆ ಮುರಾರಿ. ಅಯ್ಯೋ ನನ್ನ ಕೈಲಂತೂ ಆಗಲ್ಲಪ್ಪ, ಹೀಗೆ ಮಾಡ್ತಾಯಿದ್ರೆ ನಾನು ಮಾಡ್ತಾನೆ ಇರಬೇಕು, ಅನುಭವಿಸ್ತಾನೆ ಇರಬೇಕು ಈ ಕೊಟ್ಟ ಇದೆಲ್ಲ ಟಾಸ್ಕ್ ಎಲ್ಲನೂ ಅಂತ ಅಂದ್ಬಿಟ್ಟು ಅವ್ಳಿಗೂ ಕೂಡ ದೆವ್ವ ಥರ ಬಂದಿರ್ತಾರ. ಹಾಗೆ ತೆಲುಗುನಲ್ಲಿ ಮಾತಾಡ್ತಾರೆ. ಯಾರು ನೀನು? ನಾನು ನಾಗವಲ್ಲಿ ಅಂತ ಹೇಳ್ತಾನೆ. ಆಗ ಮುರಾರಿ, ನಿಜವಾಗ್ಲೂ ದೆವ್ವ ಬಂತೇನೋ ಇವಳ ಮೈ ಮೇಲೆ, ಅಯ್ಯೋ ನನಗೆ ಬೇರೆ ಮಂತ್ರ ಬರ್ತಿಲ್ವಲ್ಲಪ್ಪ, ಮರ್ತೋಯ್ತಲ್ಲ, ಏನು ಮಾಡೋದು, ಇವಳು ನಿಜವಾಗ್ಲೂ ಇವಳ ಮೈ ಮೇಲೆ ಯಾವುದೋ ತೆಲುಗು ದೆವ್ವ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ. ಯಾರು ನೀನು ಅಂತ ಕೇಳ್ತಾರೆ. ನಾನ್ರಾ ಅಂತಿರ್ತಾರೆ. ಆಗ ಕಲ್ಲು ತಗೊಂಡು ಜೋರಾಗಿ ಹೊಡೆಯೋಕ್ಕೆ ಅಂತ ಹೋಗ್ತಾಳೆ. ಆಗ ಮುರಾರಿ ಅದನ್ನು ಹೆದರ್ಕೊಂಡು ನೋಡಿಬಿಟ್ಟು ಅಲ್ಲಿಂದ ಹೋಗ್ತಾನೆ. ಹಬ್ಬ ಎದುರಿಸ್ತಾನೆ ಇದ್ದರೆ ಹೆದರ್ಕೋತಾನೆ ಇರಬೇಕು, ಈ ಥರ ನಾನು ಕೂಡ ಆ್ಯಕ್ಟಿಂಗ್ ಮಾಡಿದರೆ ಹೆಂಗೆ ಓಡ್ತಿದ್ದೇನೆ ನೋಡು, ಚೆನ್ನಾಗಿ ಓಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಮುರಾರಿನ ಅಲ್ಲಿಂದ ಓಡಿಸ್ಬಿಡ್ತಾಳೆ. ಇನ್ನೊಂದು ಕಡೆ ವಿವೇಕು ಕಿಟ್ಟಿನ ಕರೀತಾರೆ. ಬಾಯ್ಲಿ ನನ್ನ ಸಬ್, ನಾನು ನಿಮ್ಮ ಮನೆ ಕೆಲಸ್ತಾನಲ್ವ, ಪರವಾಗಿಲ್ಲ ಬಾಯ್ಲಿ ಕೂತ್ಕೋ ಅಂತ ಹೇಳ್ತಾನೆ. ಏನು ಹೇಳಿ ಸಬ್ ಅಂತ ಕೇಳ್ತಾನೆ. ಚಾರುಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ ಅಂತ ಕೇಳ್ತಾರೆ. ಹೌದು ಸರ್, ಅದನ್ನು ಕೇಳ್ತಿರಲ್ಲ, ಅದನ್ನು ಹೇಳಬೇಕಾ ಅಂತ ಹೇಳ್ತಾರೆ. ಮತ್ತು ಯಾಕೆ ನಾನು ಪಕ್ಕ ಬಂದಾಗ ಅವಳು ಹೋಗ್ತಾ ಇರ್ತಾಳಲ್ಲ ಅಂತ ಹೇಳ್ತಾಳೆ. ಪಕ್ಕ ಬಂದಾಗ ಅದು ನೀನು ಕೇಳಿದ್ಯಾ? ಅದು ನಾನು ಕೇಳಿದ್ನೋ ಇಲ್ವಾ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ ಸರಿಯಾಗಿ ಹೇಳು ಕಿಟ್ಟಿ. ಹೌದು, ನೀವು ಡ್ರಿಂಕ್ಸ್ ಮಾಡಿದ್ರಲ್ವಾ, ಆ ಸ್ಮೆಲ್ ಹಾಕೊಂಡ್ರೆ ಅವ್ರಿಗೆ ಆಗಲ್ಲ, ಅವರು ಪ್ರೆಗ್ನೆಂಟ್ ಇದ್ದಾರಲ್ಲ, ಸೊ ವಾಮಿಟ್ ಬಂದಂಗೆ ಆಗುತ್ತೆ, ಹಾಗಾಗಿ ಅವರು ನಿಮ್ಮ ದೂರ ಹೋಗ್ತಿರ್ತಾರೆ. ಹೌದಾ, ನಾನು ಹೋಗ್ಬಿಟ್ಟು ಮೌತ್ರಲ್ಲೂ ವಾಶ್ ಮಾಡಿಕೊಂಡು ಬರ್ತೀನಿ, ಪರ್ಫ್ಯೂಮ್ ಹಾಕ್ಕೊಂಡು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಚಾರುನ ಬೇಗ ಹೋಗಿ ಕಾಪಿ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಕಳಿಸ್ತಾನೆ. ಮುರಾರಿ ರಾಮಾಚಾರಿಗೆ ಫೋನ್ ಮಾಡೋಣ ಅಂತ ಮಾಡ್ತಾ ಇರ್ತಾನೆ. ಆಗ ಹೇಳಿ ಮುರಾರಿ, ಯಾಕೆ ಫೋನ್ ಮಾಡಿದ್ದು? ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ ಅಂತ ಹೇಳ್ತಿರ್ತಾರೆ. ಹೌದಾ, ಇಲ್ಲಿ ಕೇಳು, ನಾನು ದೆವ್ವ ಬಂದಿರಂಗೆ ಆ್ಯಕ್ಟಿಂಗ್ ಮಾಡಿ ನಾನು ಅವಳಿಗೆ ಪನಿಷ್ಮೆಂಟ್ ಕೊಡ್ತಿದ್ದೆ, ಬಟ್ ಅವಳೇ ಈಗ ದೆವ್ವ ಬಂದಳಂಗೆ ಹಾಡಿ ನನಗೆ ಕಲ್ಲಲ್ಲಿ ಹೊಡೆಯಪ್ಪ ನೋಡ್ಲು. ಅಯ್ಯೋ ಅದೆಲ್ಲ ಅವಳು ಆಡ್ತಿರೋದು ನಾಟಕ ಕಣೋ, ಅರ್ಥ ಮಾಡ್ಕೊ, ಅವಳಿಗೆ ಯಾವ ದೆವ್ವನೂ ಬಂದಿಲ್ಲ, ಏನೂ ಇಲ್ಲ ಆಯಿತಾ, ಅವಳು ಇನ್ನೊಂದು ಎದುರಿಸ್ಬೇಕು ಅಂತ ಅವಳು ಆ್ಯಕ್ಟಿಂಗ್ ಮಾಡಿದಲ್ಲ, ಮಾಡ್ತೀನಿ ತಡಿ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಚಾರು ನವದೀಪ್ ರೂಮ್ಗೆ ಹೋಗ್ತಾಳೆ. ಹೋಗ್ಬಿಟ್ಟು ಲ್ಯಾಪ್ಟಾಪ್ ಹುಡುಕಿ ಓಪನ್ ಮಾಡೋಕ್ಕೆ ಅಂತ ಕೂರ್ತಾಳೆ. ಏನಪ್ಪ ಇದು ಓಪನ್ ಆಗ್ತಿಲ್ಲ, ಪಾಸ್ವರ್ಡ್ ಕೇಳ್ತಿದೆಯಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ವಿವೇಕು ಅವ್ನ ಮೌತ್ ವಾಶ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ನ ರೂಮ್ಗೆ ಹೋಗಿರ್ತಾನೆ. ಅಪ್ಪ ಏನಿದು ಸ್ಮೆಲ್ ಇಷ್ಟೊಂದು ಬರ್ತಿದ್ಯಾ, ಅದಕ್ಕೆ ನಮ್ಮ ಬೇಬಿಗೆ ಇಷ್ಟ ಆಗ್ತಿಲ್ಲ ಅಂತ ಅನ್ಕೋತಾ ಇರ್ತಾನೆ. ಚಾರು, ಏನಿದು ಪಾಸ್ವರ್ಡ್ ಕೇಳ್ತಿದ್ಯಾ ಅಂತ ಕೇಳ್ತಾರೆ. ಅವ್ನಿಗೆ ಅವ್ನ ಮಗ ಅಂದರೆ ತುಂಬ ಇಷ್ಟ ಅಂತ ಹೊಡಿತಾನೆ. ನೇಮ್ ಹೊಡಿತಾಳೆ, ಅದು ಕೂಡ ಓಪನ್ ಆಗಲ್ಲ. ಹಾಗೆ ಒಂದ್ಸಲ ವಿವೇಕ್ ಹೇಳಿರ್ತಾನೆ, ನಂದು ನಿಂದು ಬರ್ಡೇ 3 year ಗ್ಯಾಪ್ ಅಷ್ಟೇ ಅಂತ ಹೇಳ್ತಿರ್ತಾರೆ. ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ಹೊಡೆಯೋಣ ಅಂತ ಹೊಡಿತಿರ್ತಾಳೆ. ಇನ್ನೊಂದು ಕಡೆ ರಾಮಾಚಾರಿ, ನಾನು ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇರ್ತೀನಿ ಮೇಡಮ್, ಆದಷ್ಟು ಬೇಗ ಕಾಪಿ ಮಾಡಿ ಅಂತ ಹೇಳ್ತಾರೆ. ಬರ್ತಾನೆ. ಆಯಿತಾ ಮೇಡಮ್ ಅಂತ. ಇವಾಗ ಓಪನ್ ಆಯಿತು ಅಂತ ಹೇಳ್ತಾಳೆ. ಆಗ ಹುಡುಕ್ತಾ ಮೇಡಮ್ ಸಿಗ್ತಾ ಅಂತ ಎಲ್ಲ ಕೇಳ್ತಿರ್ತಾರೆ. ಅಯ್ಯೋ ಇಲ್ಲ, ಸಿಗ್ತಾ ಇಲ್ಲ ರಾಮಾಚಾರಿ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಕೇಳ್ತಿರ್ತಾರೆ. ಸಿಕ್ತು, ಇವಾಗ ನಾನು ಪೆನ್ಡ್ರೈವ್ಗೆ ಕಾಪಿ ಮಾಡ್ಕೋಬೇಕು, ವೆಯ್ಟು ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ವಿವೇಕು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತಾನೆ.
ಬರೋಕ್ಕೆ ಅಂತ ರೂಮ್ ಕಡೆ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಸದ್ಯ ಈಗ ಯಾವ ಕಾಟನೂ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಆರಾಮಾಗಿ ಕೂತ್ಕೋಬೋದು ಈ ಮುರಾರಿ ಕಾಡ್ತಿಂದ ಅಂತ ಬರ್ತಾನೆ. ಅದೇ ಟೈಮ್ಗೆ ಮುರಾರಿ ಕೂಡ ಅಲ್ಲಿಗೆ ಬರ್ತಾನೆ. ನಾರ ವಾರ ಏನ್ರಾ ಅಂದ್ಕೊಂಡು, ಏನು ಯಾರು ನೀನು ಅಂತ ಹೇಳ್ತಾರೆ. ಹಾಂ, ಯಾರು ಅಂತ ಅಂದ್ಕೊಂಡಿದ್ಯಾ? ನಾನು ರಾಮಾಚಾರಿ. ನಾಟಕ ಆಡ್ಬಿಟ್ರೆ ನಾನು ನಿನ್ನನ್ನು ಬಿಟ್ಬಿಡ್ತೀನ? ಹಾಂ, ನಿನ್ನನ್ನು ಚೆನ್ನಾಗಿ ಗೋಳಿಸ್ತೀನಿ ನೋಡು ಅಂತ ಅನ್ಕೋತಿರ್ತಾರೆ. ಏನು ಈ ರಾಮಾಚಾರಿ ದೆವ್ವ ಎದುರುಗಡೆ ಆಟ ಆಡ್ತಿದ್ಯಾ ನೀನು? ನಿನಗೆ ನಾಲ್ಕು ಬಾರಿಸ್ತೀನಿ ತಡಿ, ಬಾರಿಸಿದ್ರೆ ಏಟಾದರೆ ನೀನು ದೆವ್ವ ಅಲ್ಲ ಅಂತ ಹೇಳ್ತಾನೆ. ಆಗ ಕೋಲ್ ತೊಗೊಂಡು ಚೆನ್ನಾಗಿ ಬಾರಿಸ್ತಾನೆ. ಬಾ ನಿನ್ನೂ ಕೂಡ ನಾನು ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೊಡಿತಾ ಇರ್ತಾನೆ. ಆಗ ರುಕ್ಕು ಅದನ್ನು ತಡಿಲಾರ್ದಲೆ ಹೊಟ್ಟೋಗ್ತಾಳೆ. ನನ್ನ ಹತ್ರ ನಾಟಕ ಆಡಕ್ಕೆ ಬರ್ತೀಯ ನೀನು? ಮಾಡ್ತೀನಿ ತಡಿ. ಹಬ್ಬ, ಅವಳಿಗಂತೂ ಸುಸ್ತಾಯ್ತಾ ಇಲ್ವೋ? ನನಗಂತೂ ತುಂಬ ಸುಸ್ತಾಯಿತು ಅಂತ ಅನ್ಕೋತಿರ್ತಾನೆ. ನನ್ನ ಕಡೆ ರಾಮಾಚಾರಿ ಪಾಪ ಒಳಗಡೆ ಬಂದು ನೋಡ್ತಿರ್ತಾನೆ. ಆಯಿತಾ ಮೇಡಮ್ ಹುಡುಕ್ತಿದ್ದೀನಿ, ಬಟ್ ಇನ್ನೂ ಸಿಗ್ತಾ ಇಲ್ಲ. ಸಿಕ್ತು, ಈಗ ಕಾಪಿ ಮಾಡೋಕ್ಕೆ ಕೊಟ್ಟಿದ್ದೀನಿ, ಬಟ್ ಕಾಪಿ ತುಂಬ ರಾ ಫೈಲ್ಸ್ ಇದೆ, ಆಗೋದು ಲೇಟ್ ಅನಿಸುತ್ತೆ ರಾಮಾಚಾರಿ. ಬೇಗ ಮೇಡಮ್, ನಮಗೆ ಟೈಮ್ ಇಲ್ಲ. ವಿವೇಕ್ ಬಂದುಬಿಡ್ತಾನೆ ಅಂತ ಹೇಳ್ತಾರೆ. ಚಾರು ಡಾರ್ಲಿಂಗ್, ಐ ಆಮ್ ಕಮ್ಮಿಂಗ್, ನಾನೀಗ ಫ್ರೆಶ್ ಆಗಿ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ವಿವೇಕ್ ಬಂದ, ನಾನು ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡ್ತೀನಿ, ಆದಷ್ಟು ಬೇಗ ನೀವು ಕಾಪಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಚಾರು ಡಾರ್ಲಿಂಗ್ ಅಂತ ಕೂಗ್ತಾ ಇದ್ದಾರೆ. ಆಗ ರಾಮಾಚಾರಿ ಅವ್ರ ಡ್ಯಾಡ್ ರೂಮ್ಸಿಂದ ಬರ್ತಾರೆ. ಹೇ, ನೀನು ಯಾಕೆ ಇಲ್ಲಿಂದ ಬರ್ತಾ ಇದೆಯಾ? ಸರ್, ನಿಮ್ಮದು ಈ ರೂಮ್ ಅಲ್ವಾ ಸರ್? ನಾವು ಈ ರೂಮು ಅಂತ ಅಂದ್ಕೊಂಡು ಈ ರೂಮ್ಗೆ ಹೋಗಿದ್ದೆ, ನೀವು ಅಲ್ಲಿದ್ರೆ ಸರ್ ನಾನು ನಿಮಗೆ ಏನೋ ಹೇಳಬೇಕಿತ್ತು, ಹಾಗಾಗಿ ನಿಮ್ಮನ್ನು ಹಾಗೆ ಹುಡುಕ್ತಿದ್ದೆ. ಚಾರು ಮೇಡಮ್ ಏನೋ ಹೇಳಕ್ಕೆ ಹೇಳಿದ್ರು ಅಂತ. ಹೌದಾ, ಏನು ಹೇಳಕ್ಕೆ ಹೇಳಿದ್ರು? ಅವ್ರಿಗೆ ನಿಮ್ಮ ಮೇಲೆ ಲವ್ ಇಲ್ವಂತೆ ಸರ್. ಏನು ಲವ್ ಇಲ್ವಂತ? ಏನು ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಯಾಕೆ ಇಲ್ವಂತೆ ನನ್ನ ಮೇಲೆ ಪ್ರೀತಿ? ಏನಾಗಿದೆಯಂತೆ? ಯಾಕೆ, ನಾನು ಏನು ತಪ್ಪು ಮಾಡಿದ್ದೀನಿ ಹೇಳು? ಅಂದರೆ ನಿಮ್ಮ ಮೇಲೆ ಪ್ರೀತಿ ಇದೆಯಂತೆ, ಅತಿಯಾದ ಪ್ರೀತಿ ಇದೆಯಂತೆ. ಅದನ್ನು ಒಂದು ಟೈಮು, ಗಳಿಗೆ, ರಾಶಿ ಅದನ್ನೆಲ್ಲ ಅವರು ನಂಬ್ತಾರೆ ಮೇಡಮು. ಸೊ ಅದನ್ನೆಲ್ಲ ನೋಡಿಕೊಂಡು ಅವ್ರು ನಿಮಗೆ ಹೇಳ್ತಾರಂತೆ ಸರ್. ಹಾಗಾಗಿ ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಂತೆ. ಇನ್ನೊಂದು ಕಡೆ ಚಾರು ಬೇಗ ಅಪ್ಲೋಡ್ ಆಗೋಕ್ಕೆ ಪೆನ್ ಡ್ರೈವ್ ಹಾಕಿರ್ತಾರೆ. ಸೊ ಅದು ಬೇಗ ಹಾಕ್ತಾರಲ್ಲ, ಅದೇ ಟೈಮ್ಗೆ ನವದೀಪ್ ಕೂಡ ಆಲ್ರೆಡಿ ಅರ್ಧ ದೂರಕ್ಕೆ ಹೋಗಿರ್ತಾರೆ. ಲ್ಯಾಪ್ಟಾಪ್ ಹೇಳ್ಬಿಟ್ಟೆ, ಗೊತ್ತಾಗ್ಲಿಲ್ವಲ್ಲ. ಮನೇಲೇ ಬಿಟ್ಟು ಬಂದೆ. ಶಟ್, ಈ ತರುಣ್ ಮಾಡೋದೆಲ್ಲ ಇದೇ ಕೆಲಸ ಅಂತ ಹೇಳ್ಬಿಟ್ಟು ಮನೆ ಕಡೆಗೆ ಹೋಗು ಅಂತ ಬರ್ತಾರೆ. ಹಾಗಾಗಿ ಮೇಡಮ್ ಬಂದು ನಿಮಗೆ ಅದನ್ನೆಲ್ಲ ನಿಮ್ಮ ಪ್ರೀತಿನ ಮಾಡ್ತಾರಂತೆ. ಸೊ ಅಲ್ಲಿವರೆಗೂ ನೀವು ಕಾಯಬೇಕು ಅಂತ ಹೇಳ್ತಿರ್ತಾರೆ. ಆಗ ವಿವೇಕ್ ಆಚೆ ಕಾಯ್ತಿರ್ತಾರೆ. ಇಲ್ಲಪ್ಪ, ನನಗಿನ್ನ ಕಾಯೋಕ್ಕಾಗಲ್ಲ, ನನಗೆ ಈ ಟೈಮು ಇದೆಲ್ಲ ನನಗೆ ಆಗಲ್ಲ, ನನಗೆ ಕಾಯೋಕ್ಕಾಗಲ್ಲ, ವೆಯ್ಟ್ ಮಾಡೋಕ್ಕಾಗಲ್ಲ. ಎಲ್ಲಿದೆಲ್ಲ ಚಾರು ಅಂತ ಕೂಗ್ತಾರೆ. ಇನ್ನೊಂದು ಕಡೆ ನವೀಪು, ಎಂಥ ಕೆಲಸ ಆಯಿತು, ನಾನು ಲ್ಯಾಪ್ಟಾಪ್ ಬಿಟ್ಟು ಬಂದಿದ್ದೀನಲ್ಲ ಅಂತ ಅನ್ಕೋತಾ ಇರ್ತಾರೆ. ನಾವು ವಾಪಸ್ ಮನೆಗೆ ಬರ್ತಿರ್ತಾರೆ. ಆಗ ಮಾನ್ಯತೆ, ಯಾಕೆ ಫೋನ್ ರಿಸೀವ್ ಮಾಡ್ತೀವಲ್ಲ ಅಂತ ಅಂದ್ಬಿಟ್ಟು ಜೆಕ್ಕಿ ಬಾಯ್ ನಾನು ಫೋನ್ ತೊಗೊಂಬ ಅಂತ ಹೇಳ್ತಾರೆ. ಆಗ ಅದೇ ಟೈಮ್ಗೆ ಫೋನ್ ಬರ್ತೇನೆ, ಮತ್ತೆ ಫೋನ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಹಾಂ, ಮಾತಾಡಿ ಸರ್, ಸೂಪರ್ ಅಲ್ವಾ ಅಂತ ಹೇಳ್ತಾರೆ. ವಿವೇಕ್, ಹೇಗಿದೆಯಪ್ಪ? ಚೆನ್ನಾಗಿದೆಯಾ? ಹಾಂ, ಸೂಪರ್ ಆಂಟಿ, ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಹೌದಪ್ಪ, ಚೆನ್ನಾಗಿದ್ದೀನಿ. ಹೀಗೆ ಹೇಗಿದೆ ಪೇಯ್ನು ಅಂತ ಹೇಳಿದ್ರೆ, ಪೇಯ್ನಾ ಹೊರಟೋಯ್ತು ಆಂಟಿ, ಬೆಳಗ್ಗೆನೇ ಹೊರಟೋಯ್ತು, ಇನ್ನೊಂದು ಸ್ವಲ್ಪ ಮಾರ್ಕ್ ಇದೆ, ಇನ್ನೊಂದು 10 ನಿಮಿಷ 20 ನಿಮಿಷದಲ್ಲಿ ಆ ಮಾರ್ಕ್ ಕೂಡ ಫುಲ್ ಹೊರಟಾಗುತ್ತೆ ಆಂಟಿ, ನಾನು ಜಿಂದಗಿ ಆಗಿದ್ದೀನಿ ಆಂಟಿ ಅಂತ ಹೇಳ್ತಾರೆ. ಏನಪ್ಪ ಇಷ್ಟೊಂದು ಖುಷಿಯಾಗಿದೆಯಾ? ಹೌದು, ನಿಮ್ಮ ಮಗಳು ಬೇಬಿ ಚಾರು ಮಾರ್ನಿಂಗ್ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಅವ್ರನ್ನ ನೋಡಿದ್ಮೇಲೆ ನನಗಂತೂ ತುಂಬ ಖುಷಿ ಆಯಿತು. ಕಿಟ್ಟಿ ಕರ್ಕೊಂಡು ಬಂದಿದ್ದ. ಹೌದಾ, ಕಿಟ್ಟಿ ಕರ್ಕೊಂಡ್ಬಂದಿದ್ದ, ಕೊಡು ಫೋನ್ ಅವ್ನ ಕೈಲಿ ಅಂತ ಹೇಳ್ತಾರೆ. ಕಿಟ್ಟಿ ತುಂಬ ಒಳ್ಳೆ ಕೆಲಸ ಮಾಡಿದೆ, ನಾನಿನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಬಿಡು, ನಿನ್ನ ಲೈಫ್ ಸೆಟಲ್ ಮಾಡ್ತೀನಿ, ಹೀಗೆ ಅವಳನ್ನ ನೋಡ್ಕೋತಿರೋ ಅಂತ ಹೇಳ್ತಾಳೆ. ಹ್ಞೂ ಆಯಿತು ಮೇಡಮ್ ಅಂತ ಹೇಳ್ತಾರೆ. ಇನ್ನು ಎಷ್ಟೊತ್ತು ಕಿಟ್ಟಿ, ನನಗೆ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ, ಚಾರು ಅಂತ ಹೇಳ್ಬಿಟ್ಟು ಬರ್ತಾಯಿರ್ತಾರೆ. ಅಯ್ಯೋ ಸರ್ ಬನ್ನಿ, ಬರ್ತಾರೆ, ಒಂದು 5-10 ನಿಮಿಷ, ಅವ್ರು ಏನು ಮಾಡ್ತಿಲ್ಲ ಆಯಿತಾ, ಬಂದು ನಿಮ್ಗೆ ಹೇಳ್ತಾರೆ ಖಂಡಿತ ಅಂತ ಹೇಳ್ತಾರೆ. ಇನ್ನೊಂದು ಅವ್ರಿಗೆ ಇನ್ನೂ ಏನೋ ಹೇಳೋಕ್ಕೆ ಹೇಳಿದ್ದಾರೆ ಸರ್ ಅಂತ ಹೇಳ್ಬಿಟ್ಟು ಈ ಕಣ್ಣಿನ ಪಟ್ಟಿ ತೊಗೊಂಡು ಇದನ್ನು ಕಟ್ಕೊಂಡು ನಿಂತಿರ್ಬೇಕಂತೆ. ಅವ್ರು ಬಂದು ನಿಮಗೆ ಅವ್ರ ಲವ್ನ ಎಕ್ಸ್ಪ್ರೆಷನ್ ಮಾಡ್ತಾರೆ. ನೋಡಿ, ಚಪ್ಪಾಳೆ ತಡ್ತೀನಲ್ಲ, ಈ ರೀತಿ ಹೊಡೆದಾಗ ಅವರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಆಟ ಆಡಿಸ್ತಾ ಇರ್ತಾನೆ. ನೋಡಿ ಸರ್, ಇಲ್ಲಿದ್ದೀನಿ ಬರ್ತಾರೆ ಅಂತ ಹೇಳ್ತಾರೆ. ಆಯ್ತಾ ಅಂತ ರಾಮಾಚಾರಿ ಕೇಳ್ತಿರ್ತಾರೆ. ಚಾರಣ ಇಲ್ಲ ಅಂತಾರೆ. ಇದಿಷ್ಟು ಇವತ್ತಿನ ಕಥೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.